ಹಾಸನದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಬೇಲೂರು ತಾಲೂಕಿನ ಕೆಳವಿಕ್ಕೋಡು ಗ್ರಾಮದಲ್ಲಿ ಹಿಂಡಾಗಿ ಗಜಪಡೆ ಎಂಟ್ರಿ ಕೊಟ್ಟಿದೆ. ಕಾಡಾನೆ ಗ್ಯಾಂಗ್ ಕಂಡು ಗ್ರಾಮಸ್ಥರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಗ್ರಾಮದೊಳಗೆಲ್ಲ ಓಡಾಡಿದ ಕಾಡಾನೆಗಳು ಕಾಫಿ, ಜೋಳ, ಶುಂಠಿ, ಭತ್ತ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿವೆ. ಬೆಳೆ ಕಳೆದುಕೊಂಡು ಅನ್ನದಾತರು ಕಂಗಾಲಾಗಿದ್ದು ಸ್ಥಳದಲ್ಲಿಯೇ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಮೊಕ್ಕಾಂ ಹೂಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಡೀಲರ್ಗಳಿಂದ ಕಿರಿಕಿರಿ ಆರೋಪದ ಬೆನ್ನಲ್ಲೇ ಧಾರವಾಡದಾದ್ಯಂತ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಬಂದ್ ಆಗಿದೆ. ವಿತರಣೆಯ ಜೊತೆ ಬೇರೆ ಕೆಲಸ ಹೇಳ್ತಿದ್ದಾರೆ ಅಂತ ಆರೋಪಿಸಿ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಸಿಬ್ಬಂದಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಡೀಲರ್ಗಳು OTP ಅಪ್ಡೇಟ್ ಹಾಗೂ ಪಂಚಿಂಗ್ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಆರೋಪಿಸಿ 100ಕ್ಕೂ ಹೆಚ್ಚು ಅಧಿಕ ವಿತರಕರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಕೋಲಾರ ಜಿಲ್ಲೆ KGF ನಗರದಲ್ಲಿ ಅಕ್ರಮ ಗಣಿಗಾರಿಕೆ ಖಂಡಿಸಿ ಪ್ರತಿಭಟನೆ ರ್ಯಾಲಿ ನಡೆಯಿತು. ಮಾಜಿ ಶಾಸಕ ಸಂಪಂಗಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. KGF ತಾಲೂಕಿನಲ್ಲಿ ಅಕ್ರಮ ಗಣಿಗಾರಿಕೆ ಜೊತೆಗೆ ಬೆಂಗಳೂರು BBMP ತ್ಯಾಜ್ಯ ಕಸ ಹಾಕುವುದಕ್ಕೆ ಮುಂದಾಗಿರುವ ಕ್ರಮ ಖಂಡಿಸಿ ಪ್ರೊಟೆಸ್ಟ್ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದರು. ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಎಂದಿದ್ದಕ್ಕೆ ಕಿರಿಕ್ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಆನೇಕಲ್ನ ಸರಸ್ವತಿ ವಿದ್ಯಾಮಂದಿರ ಸಮೀಪದ ಮಗ್ಗದ ಮನೆಯಲ್ಲಿ ಈ ಘಟನೆ ನಡೆದಿದೆ. ರುದ್ರಮ್ಮ ಲೇಔಟ್ನ ವಾಸಿ ಶಿವಲಿಂಗ ಹಲ್ಲೆಗೊಳಗಾದಂತಹ ವ್ಯಕ್ತಿಯಾಗಿದ್ದು UP ಹಾಗೂ ಕಾಶಿ ಮೂಲದ 3 ಮಂದಿ ಹಲ್ಲೆಯನ್ನ ಮಾಡಿದ್ದಾರೆ. ಮನು, ಅನ್ಸಾರಿ ಹಾಗೂ ಮತ್ತೊಬ್ಬ ಖದೀಮರಿಂದ ಈ ರೀತಿಯ ಕೃತ್ಯ ನಡೆದಿದೆ. ಬೇಕಂತಾನೆ ಕಿರಿಕ್ ಮಾಡಿ ಶಿವಲಿಂಗ ತಲೆಗೆ ರಾಡ್ನಿಂದ ಹಲ್ಲೆ ಮಾಡಲಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿರುವ ಶಿವಲಿಂಗ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ತಲೆ ಕಿವಿ ಹತ್ರ ಎಲ್ಲ ಅಂತಂದ್ರೆ ನಮಗೆ ಒಳಗೆ ಹಾಕಿದ್ದಾರೆ. ಸುತ್ತು ಇಷ್ಟಾಗಲ ಹಾಕಿದ್ದಾರೆ. 2 ಸಲ ಇದಾಗಿದೆ ಸರ್. ಇಲ್ಲೊಂದು ಹಿಂದಿ ಕಡೆಯಿಂದ ಯಾರನ್ನೋ ಇಳಿಸ್ತಾ ಇದ್ದಾರೆ. ಎಲ್ಲ ಬಿಹಾರಿ, ಆಮೇಲೆ ಮಾನಸಿಕ ಖಿನ್ನತೆಯ ಹಿನ್ನೆಲೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ಆತ್ಮಹತ್ಯೆಗೆ ಶರಣಾಗಿರುವುದು. ಬೀದರ್ ನಗರದ ಹೊರವಲಯದಲ್ಲಿ ಬರುವ ವೆಟರ್ನರಿ ವಿವಿ ಬಳಿಯ ಅರಣ್ಯ ಪ್ರದೇಶದಲ್ಲಿನ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಬ್ರಿಮ್ಸ್ ಫಾರೆನ್ಸಿಕ್ ಮೆಡಿಸಿನ್ ಸೆಕ್ಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದ 35 ವರ್ಷದ ಸೋಯಲ್ ನೇಣಿಗೆ ಶರಣಾಗಿದ್ದಾರೆ. ಚಲಿಸುತ್ತಿದ್ದ ಲಾರಿಯಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡಿದೆ. ಈ ಘಟನೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ರಸ್ತೆಯಲ್ಲಿ ನಡೆದಿದೆ. ಚಾಲಕ ಕೂಡಲೇ ರಸ್ತೆ ಬದಿಯಲ್ಲಿ ಲಾರಿಯನ್ನು ನಿಲ್ಲಿಸಿ ನೋಡ್ತಾ ಇದ್ದಂತೆ ಲಾರಿ ಹೊತ್ತಿ ಉರಿದಿದೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿ ಬೆಂಕಿಯನ್ನು ನಂದಿಸಿದರು. ಮೀಟರ್ ಬಡ್ಡಿ ಕಿರುಕುಳಕ್ಕೆ ಬೇಕರಿ ಮಾಲೀಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಘಟನೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹೆರೂರು ಬಳಿ ನಡೆದಿದೆ. ಮೃತ ಬಸವರಾಜು ಪತ್ನಿ ನೀಡಿದ ದೂರಿನ ಅನ್ವಯ ಕಿರುಕುಳ ಕೊಟ್ಟಿದ್ದ ಆರೋಪಿ ನಾಗರಾಜು ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ ಪೊಲೀಸರು 3 ಖಾಲಿ ಚೆಕ್ ವಶಕ್ಕೆ ಪಡೆದಿದ್ದಾರೆ. ರಾಯಚೂರಿನ ಸಿರಿವಾರ ಪಟ್ಟಣದ ಖಾಸಗಿ ಶಾಲೆಯ ವಿದ್ಯಾರ್ಥಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. 8ನೇ ತರಗತಿಯ ವಿದ್ಯಾರ್ಥಿ ತರುಣ್ ತರಗತಿಯಲ್ಲಿಯೇ ಉಸಿರು ಬಿಟ್ಟಿರುವುದು. ಕೂಡಲೇ ಶಿಕ್ಷಕರು ಮತ್ತು ಶಾಲಾ ಸಿಬ್ಬಂದಿ ವಿದ್ಯಾರ್ಥಿಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಲೋ BP ಆಗಿದೆ ಅಂತ ಸ್ಥಳೀಯ ವೈದ್ಯರ ಸಲಹೆಯಂತೆ ರಾಯಚೂರಿಗೆ ರವಾನೆ ಮಾಡಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿ ಮೃತಪಟ್ಟಿದ್ದಾರೆ. HSRP ನಂಬರ್ ಪ್ಲೇಟ್ ಡೆಡ್ಲೈನ್ಗೆ ಇನ್ನೂ 5 ದಿನ ಬಾಕಿ ಇದೆ. ಸೆಪ್ಟೆಂಬರ್ 16ಕ್ಕೆ HSRP ನಂಬರ್ ಪ್ಲೇಟ್ ಅಳವಡಿಸೋದಕ್ಕೆ ಸಾರಿಗೆ ಇಲಾಖೆ ಡೆಡ್ಲೈನ್ ಅನ್ನು ನೀಡಿತ್ತು. ಮತ್ತೆ ಡೆಡ್ಲೈನ್ ವಿಸ್ತರಣೆ ಮಾಡಲ್ಲ ಅಂತ ಸಾರಿಗೆ ಇಲಾಖೆ ಶಪಥ ಮಾಡಿದೆ. ಡೆಡ್ಲೈನ್ ಮುಗಿದ ಮೇಲೆ HSRP ಇಲ್ಲದೆ ಇದ್ರೆ ದಂಡಾಸ್ತ್ರ ಪ್ರಯೋಗಕ್ಕೆ ನಿರ್ಧರಿಸಲಾಗಿದ್ದು ₹500 ದಂಡ ಬೀಳಲಿದೆ. ಇಲ್ಲಿವರೆಗೆ 51 ಲಕ್ಷ ವಾಹನಗಳು ಮಾತ್ರ HSRP ನಂಬರ್ ನೋಂದಣಿ ಮಾಡಿಕೊಂಡಿದೆ. ಉಳಿದ 1.49 ಕೋಟಿ ವಾಹನಗಳಿಗೆ HSRP ಹಾಕಿಸಿಲ್ಲ. ಮೊದಲ ಸಲಕ್ಕೆ ₹500 ದಂಡ ಹಾಕಲಿದ್ದು, ಎರಡನೇ ಸಲ ₹1,000 ದಂಡ ಬೀಳಲಿದೆ ಅಂತ ಸಾರಿಗೆ ಇಲಾಖೆ ಸ್ಪಷ್ಟನೆಯನ್ನ
ಕೊಟ್ಟಿದೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕು ಆಲೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮೆಚ್ಚಿನ ಶಿಕ್ಷಕರ ವರ್ಗಾವಣೆಯ ವೇಳೆ ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ್ದಾರೆ. ದೈಹಿಕ ಶಿಕ್ಷಕ ಹರಕೂರು ಪ್ರವೀಣ್ ಕುಮಾರ್ ಶೆಟ್ಟಿ ಕಳೆದ 1 ದಶಕದಿಂದ ಆಲೂರು ಪ್ರೌಢಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕ್ರೀಡೆಯಲ್ಲಿ ಮಕ್ಕಳನ್ನ ಹುರಿದುಂಬಿಸ್ತಾ ಹಲವು ಪ್ರಶಸ್ತಿ ಬಾಚಿಕೊಳ್ಳುವಂತೆ ಮಾಡ್ತಾ ಇದ್ರು. ದೈಹಿಕ ಶಿಕ್ಷಕರ ಹೋರಾಟಕ್ಕೆ ಗ್ರಾಮಸ್ಥರು ಸಹಕರಿಸಿದರು. ಶಾಲೆಯ ಮಕ್ಕಳಿಗೆ ಈ ದೈಹಿಕ ಶಿಕ್ಷಕ ಎಲ್ಲರಿಗಿಂತ ಅಚ್ಚುಮೆಚ್ಚಾಗಿದ್ರು. ಒಳ್ಳೆಯದೇ ಬೇಡ್ಕೊಳ್ಳಿ ಮತ್ತೆ ನಿಮ್ಮ ಹತ್ರ. ಇನ್ನು ಮತ್ತೊಂದು ಕಡೆ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಹಲವು ಕಡೆ ಮಳೆಯಾಗಿದೆ. ಮುಂದಿನ 48 ಗಂಟೆಗಳಲ್ಲಿ ರಾಜ್ಯದಲ್ಲಿ ಕೆಲವು ಕಡೆ ಮಳೆಯ ಮುನ್ಸೂಚನೆಯನ್ನು ರಾಜ್ಯ ಹವಾಮಾನ ಇಲಾಖೆ ನೀಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಿದೆ. ಬಾಗಲಕೋಟೆಯ ಹವೇಲಿ ಕ್ರಾಸ್ ಬಳಿ ಭೀಕರ ಅಪಘಾತ ಆಗಿದೆ. ವೇಗವಾಗಿ ಬಂದ ಕಾರ್ ನಿಯಂತ್ರಣ ತಪ್ಪಿ ಮುಖ್ಯ ರಸ್ತೆಯಿಂದ ಬರೋಬ್ಬರಿ 15 ಅಡಿ ಕೆಳಗೆ ಉರುಳಿ ಬಿದ್ದಿದೆ. ಕಾರು ಪಲ್ಟಿಯಾದ ಪರಿಣಾಮ ಓರ್ವ ಯುವಕ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಅಲ್ಲದೆ ಇಬ್ಬರಿಗೆ ಗಂಭೀರ ಗಾಯಗಳಾಗಿದೆ. ವಿಶಾಲ್ ಸರಗಣಾಚಾರಿ ಮೃತ ದುರ್ದೈವಿಯಾಗಿದ್ದು ಗಾಯಗೊಂಡವರನ್ನ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ರಾಣಿ ಚಿತ್ರದ ನಾಯಕ ಕಿರಣ್ ರಾಜ್ ಕಾರು ಅಪಘಾತವಾಗಿದೆ. ಕೆಂಗೇರಿ ಬಳಿ ಡಿವೈಡರ್ಗೆ ಡಿಕ್ಕಿಯಾಗಿ ಕಾರ್ ಪೂರ್ತಿ ಜಖಮಾಗಿದೆ. ಇವತ್ತು ಮುಂಜಾನೆ ಈ ಘಟನೆ ನಡೆದಿದ್ದು ಕಿರಣ್ ರಾಜ್ ಎದೆ ಭಾಗಕ್ಕೆ ಭಾರಿ ಪೆಟ್ಟು ಬಿದ್ದಿದೆ. ಸದ್ಯ ಕೆಂಗೇರಿ ಹತ್ತಿರ ಖಾಸಗಿ ಆಸ್ಪತ್ರೆಯಲ್ಲಿ ನಟ ಕಿರಣ್ ರಾಜ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಕಿರಣ್ ಜೊತೆಯಲ್ಲಿ ಇದ್ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸೀಟ್ ಬೆಲ್ಟ್ ಹಾಕಿದ್ದರಿಂದ ಸೇಫ್ ಆಗಿದ್ದಾರೆ. ಈಗ ಇಬ್ಬರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ. ಇನ್ನು ಅಪಘಾತದ ಬಳಿಕ ಆಸ್ಪತ್ರೆಯಿಂದ ನಟ ಕಿರಣ್ ರಾಜ್ ವಿಡಿಯೋ ಕಳಿಸಿದ್ದು ನನಗೇನೂ ಆಗಿಲ್ಲ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಳೆಗೆ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿವೆ. ಮಹದೇವಪುರದ ರಸ್ತೆ ಮಧ್ಯೆ ಗ್ರಾಮಸ್ಥರು ಭತ್ತದ ನಾಟಿ ಮಾಡಿ ವಿಭಿನ್ನವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗ್ರಾಮದಲ್ಲಿ ರಸ್ತೆಯಲ್ಲಿ ಬಿದ್ದಿರೋ ಹಲವು ಗುಂಡಿಗಳು ಈ ಬಗ್ಗೆ ದೂರು ನೀಡಿದರೂ ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತ ಇಲ್ಲ. ಆದ್ದರಿಂದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಸೇಫ್ಟಿನೇ ಇಲ್ವಾ ಅನ್ನುವಂಥ ಅನುಮಾನ ಮೂಡಿದೆ. ಬೆಂಗಳೂರಿನಲ್ಲಿ ನಡು ರಸ್ತೆಯಲ್ಲಿ ಯುವಕನಿಗೆ ಹಿಗ್ಗಾಮುಗ್ಗಾ ಥಳಿಸಿರೋ ಘಟನೆ ನಡೆದಿದೆ. ಯುವಕನ ಮೇಲೆ 6 ಜನರ ಗುಂಪು ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. HL ರಸ್ತೆಯ UR ರಾವ್ ಸೆಟಲೈಟ್ ಸೆಂಟರ್ ಬಳಿ ಈ ಘಟನೆ ನಡೆದಿದೆ. ಹಲ್ಲೆಯ ವಿಡಿಯೋ ಮೊಬೈಲಲ್ಲಿ ಸೆರೆಯಾಗಿದ್ದು ಪುಂಡರು ಅಮಾಯಕನನ್ನ ಕಾಲಿಂದ ಒದ್ದು ಕೈಯಿಂದ ಗುದ್ದಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಸದ್ಯ ವಿಡಿಯೋ ಆಧಾರದಲ್ಲಿ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರು ಆರೋಪಿಗಳಿಗಾಗಿ ತಲಾಶ್ ನಡೆಸ್ತಾ ಇದ್ದಾರೆ. ಅಕ್ಷರ ದಾಸೋಹ ಯೋಜನೆಯ ಕ್ಷೀರಭಾಗಕ್ಕೆ ಕನ್ನ ಹಾಕುವಂತ ಯತ್ನ ನಡೀತಾ ಇದೆ. ಶಾಲಾ ಮಕ್ಕಳಿಗೆ ನೀಡುವ ಪಾಲಿನ ಪೌಡರ್ ಬೇರೆ ಕಡೆ ಸಾಗಿಸುವಾಗ ಗ್ರಾಮದ ಯುವಕರ ಕೈಗೆ ಶಾಲೆಯ ಹೆಡ್ ಮಾಸ್ಟರ್ ಸಿಕ್ಬಿದ್ದಿದ್ದಾರೆ. ಅಫ್ಜಲ್ಪುರ ತಾಲೂಕಿನ ಸ್ಟೇಷನ್ ಗಾಣಗಾಪುರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಶಾಲೆಯ ಹೆಡ್ ಮಾಸ್ಟರ್ ಕಾಜಪ್ಪ ಮೇಲೆ ಹಾಲಿನ ಪೌಡರ್ ಕದಿಯುವಂತಹ ಆರೋಪ ಇದ್ದು ಬರೋಬ್ಬರಿ 28 kg ಹಾಲಿನ ಪೌಡರ್ಗೆ ಕನ್ನ ಹಾಕಿದ್ದಾರೆ ಮುಖ್ಯ ಶಿಕ್ಷಕ. ಇದರಿಂದ ಗ್ರಾಮಸ್ಥರು ಈ ಹೆಡ್ ಮಾಸ್ಟರ್ನ ವಜಾ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರಿನ ನಿವಾಸಿಗಳಿಗೆ ಜಲಮಂಡಳಿ ಗುಡ್ ನ್ಯೂಸ್ ಅನ್ನು ನೀಡಿದ್ದು 110 ಹಳ್ಳಿಗಳ ಜನರಿಗೆ ಕಾವೇರಿ ನೀರು ಕುಡಿಯುವ ಭಾಗ್ಯ ದೊರೆತಿದೆ. ಕಾವೇರಿ 5ನೇ ಹಂತದ ಯೋಜನೆಯಡಿ ನೀರು ಪೂರೈಸುವುದಕ್ಕೆ ಜಲಮಂಡಳಿ ತಯಾರಿ ನಡೆಸಿದೆ. ಇದಕ್ಕೆ ಮುಂದಿನ ವಾರ ಸಿಎಂ ಡಿಸಿಎಂ ಉದ್ಘಾಟನೆ ನೀಡಲಿಕ್ಕಿದ್ದಾರೆ. ಒಟ್ಟು 5ನೇ ಹಂತದ ಯೋಜನೆಗೆ 3,500 ಕೋಟಿ ಖರ್ಚಾಗಿದ್ದು ಬಿಡಿಎ ವ್ಯಾಪ್ತಿಗೆ ಬರುವ ಶಿವರಾಮ್ ಕಾರಂತ ಬಡಾವಣೆ, ಕೆಂಪೇಗೌಡ ಬಡಾವಣೆ ಸೇರಿದಂತೆ ಸುತ್ತಲಿನ ಪ್ರದೇಶಗಳು ಇದರ ಲಾಭವನ್ನ ಪಡೆಯಲಿಕ್ಕಿವೆ. ಅಡಕೆ ತೋಟದಲ್ಲಿ ಅಡಕೆ ತೂಕದಲ್ಲಿ ಮೋಸ, ವ್ಯಾಪಾರಿಗೆ 20 ಲಕ್ಷ ದಂಡ ಹಾಕಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರಹತೊಳಲು ಗ್ರಾಮದಲ್ಲಿ ಸಭೆ ನಡೆಸಿದ ಗ್ರಾಮದ ಮುಖಂಡರು ಆರೋಪಿ ದಿಲೀಪ್ಗೆ 20 ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ. ಮನೆ ಬಾಗಿಲಲ್ಲಿ ಅಡಕೆ ವ್ಯಾಪಾರಕ್ಕೆ ಬಂದಿದ್ದ ವ್ಯಾಪಾರಿ ಪ್ರತಿ ಕ್ವಿಂಟಾಲ್ಗೆ 3 kg ಅಡಕೆ ಹೆಚ್ಚಿಗೆ ತೂಕ ಮಾಡಿ ಮೋಸ ಮಾಡಿದ್ದ. ಅನುಮಾನ ಬಂದು 1 ಚೀಲ ಅಡಕೆ ತೂಕ ಹಾಕಿದ ರೈತನಿಗೆ 1 ಕ್ವಿಂಟಾಲ್ 3 kg ಹೆಚ್ಚಿಗೆ ತೂಕ ಬಂದಿದೆ. ಬಳಿಕ ವ್ಯಾಪಾರಿ ದಿಲೀಪ್ನನ್ನ ತರಾಟೆಗೆ ತೆಗೆದುಕೊಂಡ ರೈತರು ದೇವಸ್ಥಾನದಲ್ಲಿ ಸಭೆ ಮಾಡಿ 20 ಲಕ್ಷ ರೂಪಾಯಿ ದಂಡ ಹಾಕಿದ್ದಾರೆ.
ವರ್ಷಕ್ಕಂತೆ ನಿಮ್ಮ ಗಾಡಿ ಕೂಡ ಹೋಗಲ್ಲ ಮಂಗಳೂರಿನಲ್ಲಿ 25 ಪೈಸೆ ಮುಖಬೆಲೆಯ ಬರೋಬ್ಬರಿ 25,025 ನಾಣ್ಯಗಳಲ್ಲಿ ಶಿವಲಿಂಗ ತಯಾರಿಸಲಾಗಿದೆ. ಕುಲಶೇಖರ್ ಕೈಕಂಬ ಅವರ ಮಾಸ್ಟರ್ ಗೈಸ್ ತಂಡದ ಕೈಚಳಕದಲ್ಲಿ ಈ ಶಿವಲಿಂಗ ಮೂಡಿಬಂದಿದ್ದು, ಈ ತಂಡ ಪ್ರತಿ ವರ್ಷ ಗಣೇಶೋತ್ಸವದ ಶೋಭಾಯಾತ್ರೆಯ ಅಂಗವಾಗಿ ವೈವಿಧ್ಯಮಯ ಕಲಾಕೃತಿಗಳನ್ನು ರಚಿಸ್ತಾ ಬಂದಿದೆ. ಮಾಸ್ಟರ್ ಗೈಡ್ಗೆ ಈ ಬಾರಿ ರಜತ ವರ್ಷದ ಸಂಭ್ರಮ ಆಗಿದ್ದು, 25ನೇ ವರ್ಷಕ್ಕೆ ವಿಶಿಷ್ಟ ಕಲಾಕೃತಿ ರಚಿಸಲೆಂದು 25 ಪೈಸೆಯ ನಾಣ್ಯಗಳಲ್ಲಿ 7 ಅಡಿ ಎತ್ತರದ ಶಿವಲಿಂಗದ ಪ್ರತಿಕೃತಿಯನ್ನ ರಚನೆ ಮಾಡಿದ್ದಾರೆ. ಬಸವಣ್ಣನವರ ಕರ್ಮಭೂಮಿ ಬೀದರ್ನ ಬಸವ ಕಲ್ಯಾಣದಲ್ಲಿ ಸೆಪ್ಟೆಂಬರ್ 15ನೇ ತಾರೀಕು ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆಯನ್ನು ನೀಡಲಿದ್ದಾರೆ. ಅವತ್ತು ಬೃಹತ್ ರ್ಯಾಲಿ ನಡೆಯಲಿದ್ದು, ಅನುಭವ ಮಂಟಪದಿಂದ ಆರಂಭವಾಗಿ ಚಾಮರಾಜನಗರದವರೆಗೆ ತಲುಪಲಿದೆ. ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಗೊಳಿಸಬೇಕು ಅಂತ ಕಾಂಗ್ರೆಸ್ ಮುಖಂಡ ಧನರಾಜ್ ತಾಂಡಂಪಳ್ಳಿ ಮನವಿಯನ್ನ ಮಾಡಿದ್ದಾರೆ.